ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ನಾನು ಅನುಷಾ ಸಿಎಂ. ಬೆಂಗಳೂರಿನಲ್ಲಿ ಜಿಪಿಟಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. 2025 ಕರ್ನಾಟಕ ಟಿಇಟಿ ಬಹುಶಃ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ 2025ರಲ್ಲಿ ಕರ್ನಾಟಕ ಟಿಇಟಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಯಾವ ಪುಸ್ತಕಗಳು ಉತ್ತಮವಾಗಿದ್ದಾವೆ, ಯಾವ ಪುಸ್ತಕವನ್ನು ಓದಿದ್ರೆ ಉತ್ತಮ ಅಂಕಗಳನ್ನು ಪಡೆಯಬಹುದು, ಅದರ ಜೊತೆಗೆ ಸಿಲೆಬಸ್ ಯಾವ್ಯಾವ ರೀತಿ ಅದರ ಜೊತೆಗೆ ಎಲ್ಲ ವಿಷಯಗಳ ಒಂದೊಂದು ಬೆಸ್ಟ್ ಪುಸ್ತಕದ ಮಾಹಿತಿಯನ್ನು ಮತ್ತು ಇಲಾಖೆ ನಿಗದಿಪಡಿಸಿದ ರೆಫರೆನ್ಸ್ ಪುಸ್ತಕವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಪರಾಮರ್ಶಿಸಿದ ಪುಸ್ತಕಗಳು ಹಾಗೂ ಹೆಚ್ಚು ಜನ ರೆಫರೆನ್ಸ್ ಮಾಡಿ ಟಿಇಟಿಯಲ್ಲಿ ಉತ್ತಮ ಅಂಕ ಪಡೆದ ಪುಸ್ತಕಗಳನ್ನು ಸಜೆಸ್ಟ್ ಮಾಡ್ತಿದ್ದೇನೆ. ಇದೆಲ್ಲದಕ್ಕೂ ಮುಂಚೆ ಟಿಇಟಿ ಪರೀಕ್ಷೆಯನ್ನು ಬರೆಯೋದಕ್ಕೂ ಮುಂಚೆ ಉತ್ತಮ ಅಂಕಗಳನ್ನು ಪಡೆದು ತೇರ್ಗಡೆ ಹೊಂದಲು ಯಾವ್ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಂದ್ರೆ, ಮೊದಲನೇದಾಗಿ KRTETಲಿ ಅರ್ಹತೆ ಪಡೆಯಲು ಪೂರಕವಾಗಿ ಸಾಕಷ್ಟು ಪುಸ್ತಕಗಳು ಲಭ್ಯವಿದ್ದಾವೆ. ಆದರೆ ಅತ್ಯುತ್ತಮ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ನಮ್ಮ ಆದ್ಯತೆ ಆಗಬೇಕು. ಎರಡನೇದಾಗಿ 2025ರ ನಂತರದ ಪರಿಷ್ಕೃತ KRTET ಪಠ್ಯಕ್ರಮದ ಆಧಾರಿತವಾಗಿ ಪುಸ್ತಕಗಳನ್ನು ಓದುವುದು ಬಹಳ ಮುಖ್ಯ. ಮೂರನೇದಾಗಿ ಮೊದಲು ಸಂಪೂರ್ಣವಾಗಿ ಪಠ್ಯಕ್ರಮವನ್ನು ಸಿಲೆಬಸ್ ನೋಡಿ ನಂತರ ಅಧ್ಯಯನವನ್ನು ಪ್ರಾರಂಭಿಸಬೇಕು. ಈ ವಿಡಿಯೋದಲ್ಲಿ KRTET ಸರ್ಕಾರ ನಿಗದಿಪಡಿಸಿದ ರೆಫರೆನ್ಸ್ ಪುಸ್ತಕಗಳಿಗೆ ಪ್ರತಿ ವಿಷಯದ ಅತ್ಯುತ್ತಮ ಪುಸ್ತಕಗಳ ವಿವರಗಳನ್ನು ನೀಡ್ತಾ ಇದ್ದೇನೆ. ಅದರ ಜೊತೆಗೆ ಪ್ರತಿನಿತ್ಯ ನಾವು ಒಂದು ಕ್ವಶನ್ ಪೇಪರ್ನ ಅಭ್ಯಾಸ ಮಾಡೋದ್ರಿಂದ ನಮಗೆ ಅತ್ಯುನ್ನತವಾದಂಥ ಅಂಕ ಪಡೆಯಬಹುದಾಗಿದೆ. ಇದ್ರ ಜೊತೆಗೆ TETಯಲ್ಲಿ 2 ಪೇಪರ್ಗಳಿರ್ತವೆ, ಪೇಪರ್ 1, ಪೇಪರ್ 2. ಅದರಲ್ಲಿ 1 to 5th ತರಗತಿಗೆ ಬೋಧಿಸುವಂತಹ ಶಿಕ್ಷಕರಿಗೆ ಮೊದಲನೇ ಪೇಪರ್ ಇರುತ್ತೆ. ಅದ್ರ ಜೊತೆಗೆ ಪೇಪರ್ 2ನಲ್ಲಿ 6ನೇ ತರಗತಿಯಿಂದ 8ನೇ ತರಗತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಶಿಕ್ಷಕರಿಗಾಗಿ ಪಠ್ಯಕ್ರಮವನ್ನು ನೀಡಲಾಗಿರುತ್ತೆ. ಈಗ ಪೇಪರ್ 2ಗೆ ಯಾವ್ಯಾವ ಸಿಲೆಬಸ್ ಇದೆ ಮತ್ತು ಪಠ್ಯಕ್ರಮಗಳಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ TET ಪರೀಕ್ಷೆಯ ಪೇಪರ್ 2ರಲ್ಲಿ ಕನ್ನಡ ಭಾಷೆಯನ್ನು ಮೊದಲ ಭಾಷೆಯಾಗಿ ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಇರುವಂತಹ ಪಠ್ಯಕ್ರಮಗಳಂದರೆ, ಕನ್ನಡ ಭಾಷೆಯಲ್ಲಿ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ, ಅದರಲ್ಲಿ ಕನ್ನಡ ಭಾಷೆಯ ಉಗಮ, ಬೆಳವಣಿಗೆಯ ಹಂತಗಳು, ಕನ್ನಡ ಸಾಹಿತ್ಯ ಚರಿತ್ರೆ ವಿಭಾಗದಲ್ಲಿ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ. ಅದೇ ರೀತಿಯಾಗಿ ವ್ಯಾಕರಣ ಭಾಗದಲ್ಲಿ ವರ್ಣಮಾಲೆ, ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ಕೃದಂತ, ತದ್ಧಿತಾಂತ, ಅವ್ಯಯ, ದಿರುಕ್ತಿ, ಜೋಡು ನುಡಿ, ಪಡೆನುಡಿ, ನುಡಿಗಟ್ಟು. ಅದರ ಜೊತೆ ಪದಗಳ ಅರ್ಥ, ಲೇಖನ ಚಿಹ್ನೆಗಳು, ವಾಕ್ಯ ಮತ್ತು ವಾಕ್ಯಗಳ ಪ್ರಕಾರಗಳು, ಪತ್ರಲೇಖನ, ಲಿಂಗ, ವಚನ, ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು, ಸಮಾನಾರ್ಥಕ, ನಾನಾರ್ಥಕ, ವಿರುದ್ಧಾರ್ಥಕ ಪದಗಳು, ತತ್ಸಮ, ತದ್ಭವ, ಅಲಂಕಾರ ಮತ್ತು ಛಂದಸ್ಸು. ಇವುಗಳಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಅದೇ ರೀತಿಯಾಗಿ ಕನ್ನಡ ಭಾಷಾ ಬೋಧನಾ ವಿಧಾನ ಮತ್ತು ಬೋಧನಾ ಶಾಸ್ತ್ರ ಎಂಬ ವಿಷಯದಲ್ಲಿ ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು, ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು, ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು, ಭಾಷಾ ಕೌಶಲಗಳು, ಕೌಶಲಗಳ ಬೋಧನೆ, ಬೋಧನಾ ಸಂಪನ್ಮೂಲಗಳು, ಭಾಷಾ ಕಲಿಕೆಯ ಮೌಲ್ಯಮಾಪನ, ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು, ಮಾತೃಭಾಷಾ ಬೋಧನಾ ಪದ್ಧತಿಗಳು, ಕ್ರಿಯಾ ಸಂಶೋಧನೆ. ಇವಿಷ್ಟರಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ 30 ಅಂಕಗಳ ಪ್ರಶ್ನೆಗಳು ನಿಗದಿಯಾಗಿರುತ್ತೆ. ಇದಕ್ಕೆ ಸರ್ಕಾರ ನಿಗದಿ ಮಾಡಿದಂಥ ಪರಾಮರ್ಶ ಗ್ರಂಥಗಳು 30 ಇರ್ತವೆ. ಇಷ್ಟನ್ನು ಓದಬೇಕಾ ಅಂತ ಕೇಳಿದ್ರೆ ಇಷ್ಟು ಓದುವ ಅಗತ್ಯತೆ ಇರೋದಿಲ್ಲ. ಯಾವುದಾದ್ರೂ ಬೆಸ್ಟ್ ಆಫ್ 3 ಬುಕ್ಗಳನ್ನ ಓದಿದ್ರೂ ಸಾಕಾಗುತ್ತೆ. ನಾನು ಆಯ್ಕೆ ಮಾಡಿಕೊಂಡಿದ್ದು ರೆಫರೆನ್ಸ್ಗಾಗಿ 6ರಿಂದ 10ನೇ ತರಗತಿವರೆಗಿನ ಪ್ರಥಮ, ದ್ವಿತೀಯ, ತೃತೀಯ ಭಾಷೆಗಳಾಗಿ ಕನ್ನಡ ಪಠ್ಯಪುಸ್ತಕ ಇರುತ್ತಲ್ಲ, ಅದರ ಪಾಠದ ಹಿಂದಿನ ವ್ಯಾಕರಣಾಂಶಗಳನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದ್ದೇನೆ. ಅದ್ರ ಜೊತೆಗೆ ನೋಟ್ಸನ್ನು ಪ್ರಿಪೇರ್ ಇಟ್ಕೊಂಡು ಪರೀಕ್ಷೆ ಇರುವ ಸಮಯದಲ್ಲಿ ಅದನ್ನು ಅಭ್ಯಾಸ ಮಾಡಿರುತ್ತೇನೆ. ಅದ್ರ ಜೊತೆಗೆ ಬೋಧನಾ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗ ಅಂದರೆ 13ನೇ ಪುಸ್ತಕ ಇದೆಯಲ್ಲ, ಅದು ಅನುಸೂಯ ವಿ. ಪರಗಿ ಆಥರು, ಅವರ ಪುಸ್ತಕವನ್ನು ರೆಫರ್ ಮಾಡಿರ್ತೇನೆ.
ಇದರ ಜೊತೆಗೆ DSERT ರವರು ಬಿಡುಗಡೆ ಮಾಡಿರುವಂತಹ ಸಂಜೀವಿನಿ ಅನ್ನೋ ಪುಸ್ತಕ ಕೂಡ ದಿ ಬೆಸ್ಟ್ ಪುಸ್ತಕ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಾವು ಪಠ್ಯ ಪುಸ್ತಕವನ್ನು ಅತಿ ಹೆಚ್ಚು ಅಭ್ಯಾಸ ಮಾಡಿದ್ರೆ 28 ಅಂಕಗಳು ಖಚಿತವಾಗಿ ಬಂದೇ ಬರುತ್ತೆ. ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ನಾವು ಅನಲೈಸಿಂಗ್ ಮಾಡಿಕೊಂಡು ಅದನ್ನು ಟಿಕ್ ಮಾಡಿದ್ರೆ ನಮ್ಮ ಅಂಕಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಅಂತ ಹೇಳಬಹುದು.